ಅಣ್ಣ ಇದು ಮಲ್ಲಮ್ಮ ಮರ್ತುಬಿಟ್ಟ ಮಲ್ಲಮ್ಮ ಇಲ್ಲಿ ನೀನು ಟ್ರೈ ಮಾಡೋದಿಲ್ಲ. ಇನ್ನ ಒಳಗಡೆ ಎಷ್ಟಿದೆ ಆ ಕೆಸರು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎತ್ಕೊಂಡು ಕಟಾಯಿಸ್ಬಾರ್ದು. ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ನಾನು ಯಾರ ಕಡೆನೂ ಹೋಗಲ್ಲ, ನಾನು 9 ಕೊಟ್ರೆ ಮಾತ್ರ ಹೋಗುದು. ನಾನು ಮಾತಾಡ್ಸ್ಬೇಕಂದ್ರೆ ನಾನೇನೋ ಒಂದು ಕೇಳ್ತೀನಿ, ಅದ್ ಮಾಡ್ಬೇಕು. ಹೇಳು. ಆಯ್ತು. ಶೇವ್ ಮಾಡ್ಬೇಕು. ಒಂದು 2 ಇಂಚ್ ಬಿಡ್ತೀನಿ. ಒಂದ್ ವೀಕಲ್ಲೆಲ್ಲ ವಾಪಸ್ ಬರಲ್ವಾ? ಏನು ಒಂದ್ ವೀಕಲ್ಲೆಲ್ಲ ವಾಪಸ್ ಬಂದ್ಬೇಕಾದೇನು ವೈಲ್ಡ್ ಕಾರ್ಡ್ ಎಂಟ್ರಿಯಾ? ನಿನ್ನ ಪಾಯಿಂಟ್ ಆಫ್ ವ್ಯೂ ಅದು ಕಂಫರ್ಟಬಿಲಿಟಿ ಅಂದ್ರೆ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ. ಈಗ ನಾನ್ ಏನಾದ್ರು ಬೇರೆಯವ್ರ ಜೊತೆ ಮಾತ್ರ ಕಾವ್ ಅನ್ಕೋದ್ರೆ ಕಂಫರ್ಟಬಲ್. ಅದೇ ಹೇಳ್ತಿರೋದು. ನೀನ್ ಬಂದ್ಬಿಟ್ಟು ಇಲ್ಲಿ ನನ್ ದೋಸೆ ತೂತ ಅಂತ ನಿನ್ ಮುದ್ದೆನೆ ತೂತಾಗೈತಲ್ಲ. ನಿನ್ ಮುದ್ದೆ ರೊಟ್ಟಿ ಕಲ್ಲೇ ತೂತು, ರೊಟ್ಟಿ ಕಲ್ಲಿರ್ತದ ಗೊತ್ತ ಅಲ್ಲೇ, ಅದೇ ತೂತು ನಿಂದು. ಮೇಡಮ್ ಮಿಂಚಿಲ್ ಏನಾದ್ರು ಏ ಅಂತ ಇದ್ದೀರಿ, ಏ ಅಶ್ವಿನಿ ಮೇಡಮ್ ಅಂತ ಕರಿತೀವಿ. ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನ್ ಬೇಡ ಅಂತ ಇಟ್ಕೊಂಡಿದ್ದೀವಿ ನಿಮ್ನ. ನಿನ್ನಂತವ್ರು ನೋಡಿದೀರಾ, ಆದ್ರೆ ನನ್ನ ನೋಡಿರಲ್ಲ. ಒಂದ್ ಕವನ ಇದೆ ಹೇಳ. ಹೇಳಿ. ಸೂಪರ್, ಸಖತ್ತಾಗಿತ್ತು. ನಾನು ನಿಮ್ಮ ಅಭಿಮಾನಿ. ಅನುನಾಯಿಗಳು ಎಲ್ಲ ಖುಷಿಲಿ ನನ್ನ ಅನುಯಾಯಿಗಳೆಲ್ಲ ಆಚೆ ಖುಷಿ ಪಡ್ತಾ ಇದಾರೆ ಅಂದ್ರೆ ಅವ್ರು ಯಾರು ಅನುಯಾಯಿಗಳಲ್ಲ, ಅನುನಾಯಿಗಳು ಅಂತ ಜಾನು ಅವರು ಹೇಳಿದ್ದಾರೆ. ಜಾನು ಒಳ್ಳೊಳ್ಳೆ ಹಂಗೆ ಹೇಳ್ಕೊಂಡ್ರೆ ಉತ್ನಾಯಿನ ನಮ್ ಕಜಿನಾಯಿನ ಏನಂತ ಅನುಯಾಯಿಗಳು ಖುಷಿ ಪಡ್ತಾರೆ. ಸುಮ್ನೆ ಬಿದ್ದಿರೋಳು ಅನ್ಕೊಬಿಟ್ಟಿದ್ಯಾ? ಜಾನು ಕರಣ ಮಹಾರಾಣಿ ವೇಸ್ಟ್ ಹೇಳ್ದೆ. ಕೊಚ್ಚೆ ನಾನ್ ಕೊಚ್ಚೆ, ನೀವ್ ಕೊಚ್ಚೆನಾ ಅಂತ ಕೇಳಿ ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಒಬ್ರಿಗೆ ಕೈ ಸರಿ ಇಲ್ಲ, ಒಬ್ರಿಗೆ ತಲೆ ಸರಿ ಇಲ್ಲ ಅಂತ. ಕೈ ಸರಿ ಇಲ್ದೇ ಇದ್ರು ನಮ್ಗೆ ಆಟ ಅಂತ ಬಂದಾಗ ಯಾವ್ದು ಗೊತ್ತಾಗಲ್ಲ. ಸೊಂಟ ಸರಿ ಇಲ್ಲ, ಹೆಬ್ಬೆರಳು ಸರಿ ಇಲ್ಲ ಅಂದ್ರೂ ಆಟ ಅಂತ ಬಂದಾಗ ನಾವೊಂದು ತೊಡೆ ತಟ್ ನಿಂತೇ ಬಿಡ್ತೀವಿ. ಆಯ್ತಾ? ಗಿಲ್ಲಿ 2 ಸಲ ಹೇಳ್ತೀನಿ, 1 ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, 3ನೇ ಸಲ ಕಳತಲ್ಲಿ ಹೇಳ್ತೀನಿ. 3ನೇ ಸಲನು ತಿದ್ಕೊಂಡಿಲ್ಲ ಅಂದ್ರೆ ನನ್ಗೊಂದು ಭಾಷೆ ಇದೆ, ಅದ್ರಲ್ಲಿ ಹೇಳ್ತೀನಿ. ಆಯ್ತಾ? ಈಗ ತಿದ್ದುಕೋ, ನನ್ ಭಾಷೆನಲ್ಲಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ತಿದ್ಕೊಂಡಿಲ್ಲ ಅಂದ್ರೆ ನನ್ ಭಾಷೆಲಿ ನನ್ ಟೋನಲ್ಲಿ ಹೇಳಕ್ ನಂಗೆ ಗೊತ್ತಿಲ್ಲ, ಹೇಳ್ತೀನಿ ನಾನು. ನನ್ ಭಾಷೆ ನಿಂಗಿನ್ನ ಗೊತ್ತಿಲ್ಲ, ಹೇಳ್ತೀನಿ ನಾನು, ಅದು ಅರ್ಥ ಮಾಡ್ತೀನಿ. ಆಯ್ತಾ? ಬಂದ್ಬಿಟ್ಟಿದ್ದೀರಿ ಹೇಳಿದೆ. ಏನು ಹೇಳದ್ನಲ್ಲ ಈಗ ಏನಂತ? ಏನ್ರಿ ವಯಸ್ಸಾಗಿರೋರೆಲ್ಲ ಬಂದ್ಬಿಟ್ಟಿದ್ರಿ. ಮತ್ತೆ ನೀನು ಕಾದ್ ನೋಡು, ಆಯ್ತಾ? ನೀನು ಕಾದ್ ನೋಡು. ಕಚಿಡ ಗುಜರಿ ಎಲ್ಲ ನಾನೇ ನೀನೇನೆ. ನೀನು ಶೋರೂಮ್ ಪೀಸ್, ಸರಿಯಾ? ಶೋರೂಮ್ ಪೀಸ್ ಓಕೆನಾ? ಏನ್ ಮಾಡುದವ ನಿಮ್ಮಂತವ್ರು ಹಿಂಗೆ ಹೇಳಿದ್ರೆ ತಕಲೇಬೇಕು, ದೊಡ್ಡವರು ನೀವು. ಏನ್ ಮಾಡಕ್ಕದು? ಸರಿ ಕಣ, ಆಯ್ತು, ಸರಿಯಾ? ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ದ ಕಾಂಟ್ರವರ್ಷಿಯಲ್ ಕ್ವೀನ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಶ್ವಿನಿ. ಯಾರಪ್ಪ ಚಿಕ್ಕ ಹುಡುಗ? ಸಾರಿ ಸರ್, ನೀವು ಆಮೇಲೆ ಇನ್ನೊಂದು ಏನೋ ಬನೀನ್ ಹಾಕೊಂಡು ನಾನು ಬಡವನ ತರ ಪೋರ್ಟ್ರೇ ಮಾಡ್ತಾ ಇದೆಯಾ ಅಂತ. ಸರಿ ಮೇಡಮ್, ನಾನು ದೊಡ್ಡ ಶ್ರೀಮಂತನೇ. ಬಡವನೇ ಬನೀನ್ ಹಾಕಲ್ಲ ಮೇಡಮ್, ಶ್ರೀಮಂತನೂ ಬನೀನ್ ಹಾಕ್ತಾನೆ. ನಮ್ಮ ಅಪ್ಪ ಒಂದು IT ಕಂಪ್ನಿ ಇಟ್ಕೊಂಡವ್ರೆ. ನಮ್ಮ ಹತ್ರ ಒಂದು 500 ಸಿಪ್ಸ್ ಇದೆ, ಒಂದು 800 ಕೌಸ್ ಇದೆ. ಆಮೇಲೆ ಈ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಒಂದು 4 ಹೌಸ್ ಇದೆ, ಎಲ್ಲ ಇದೆ ಮೇಡಮ್, ಸೆಟಲ್ಡ್. ಇದೇನು ಗೊತ್ತಾ? ಇದು ಗೋವಾ ಬನಿಯನ್, ಇದು 40,000. ಇದೇನು ಗೊತ್ತಾ? ಇಂಗ್ಲೆಂಡ್ ಪ್ಯಾಂಟ್ ಇದು. ಸರಿ, ಇದು ಒಗೆಯಂಗೆ ಇಲ್ಲ, ಸುಮ್ಮನೆ ಹಿಂಗ್ ಒದ್ರು ಬಿಟ್ರೆ ಕೊಳೆ ಎಲ್ಲ ಉದುರೋಯ್ತದೆ.